ಸೊ ವೀಕ್ಷಕರೇ, ಬ್ರಿಕ್ ಅಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ಇವಾಗಿದೆ. ಬ್ರಿಕ್ ಅಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ. ಹೌದು ವೀಕ್ಷಕರೇ, ಹೊಸ ರೂಪದಲ್ಲಿ ಕನ್ನಡ ಕೋರ ಕನ್ಸ್ಟ್ರಕ್ಷನ್ ಬರ್ತಾ ಇದೆ ಅಂತ ಹೇಳ್ಬೋದು. ನವೀನ್ ಸರ್ ಇಲ್ಲೇ ಇದ್ದಾರೆ. ಸರ್, ಯಾಕೆ ಸರ್ ಬ್ರಿಕ್ ಅಂಡ್ ಫ್ಲೈನೇ ಚೆನ್ನಾಗಿತ್ತು, ಯಾಕೆ ಬ್ರಿಕ್ ಅಂಡ್ ಫ್ಲೈ ಬ್ರಿಕ್ ಅಂಡ್ ಬ್ಲಾಕ್ ಬರ್ತಾ ಇದೀವಿ? ಹೌದು, ಬ್ರಿಕ್ ಅಂಡ್ ಫ್ಲೈ ಅಂತ ನಾವು ಏನ್ ಮಾಡಿದಾಗ ಏನಾಗ್ತಿದೆ, ನಾವು ಒಂದು ಫಸ್ಟ್ 3 ರೀಸನ್ ಕೊಡ್ಬೇಕಾಗತ್ತೆ. ಸೊ ಏನಕ್ಕೆ ನಾವು ಚೇಂಜ್ ಮಾಡ್ತಾ ಇದೀವಿ ಹೆಸರು ಅಂತಂದ್ರೆ, ಫಸ್ಟ್ ರೀಸನ್ ಬಂದು ಬ್ರಿಕ್ ಅಂಡ್ ಫ್ಲೈ ಕನ್ಸ್ಟ್ರಕ್ಷನ್ ನಾವು ಇಂಟೀರಿಯರ್ಸ್ ಮತ್ತೆ ಕನ್ಸ್ಟ್ರಕ್ಷನ್ ಒಟ್ಟಿಗೆ ಸೇರಿ ಒಂದು ಕಂಪ್ನಿ ಮಾಡಿದ್ವಿ, ಕ್ಲಬ್ ಮಾಡಿದ್ವಿ. ಸೊ ಅಲ್ಲಿ ಏನಾಗ್ತಿದೆ ಅಂದ್ರೆ ಜನಗಳಿಗೆ ಕನ್ಫ್ಯೂಷನ್ ಆಗ್ತದೆ. ಅಂದ್ರೆ ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಒಟ್ಟಿಗೆ ಇದ್ರೂ ವರ್ಕಿಂಗ್ ಬಂದು 2 ಡಿಫ್ರೆಂಟ್ ಟೀಮ್ಸ್ ಮಾಡ್ತಾ ಇರೋದು. ಸೊ ಏನಾಗ್ತದೆ, ನಮ್ಗೆ ಕಾಲ್ಸ್ ಬರೋದ್ರಲ್ಲಿ ಕನ್ಸ್ಟ್ರಕ್ಷನ್ ಟೀಮ್ಗೆ ಇಂಟೀರಿಯರ್ ಕಾಲ್ಸ್ ಬರ್ತದೆ, ಇಂಟೀರಿಯರ್ ಟೀಮ್ಗೆ ಕನ್ಸ್ಟ್ರಕ್ಷನ್. ಎಲ್ಲೂ ಇಲ್ಲಿ ನಾವು ಜನಗಳ ಟೈಮ್ನು ನಾವು ವೇಸ್ಟ್ ಮಾಡ್ತಾ ಇದೀವಿ. ಸುಮ್ಮನೆ ಅವ್ರು ಕಾಲ್ ಮಾಡಿದಾಗ ಆ ಕಾಲ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋದು, ಕನ್ಫ್ಯೂಷನ್ ಬೇಡ ಅನ್ನೋ ಕಾರಣ ಫಸ್ಟ್ ಮೇಜರ್ ರೀಸನ್. ಸೊ ಅದಕ್ಕೆ ಇವಾಗ ಏನಾಗಿದೆ, ಬ್ರಿಕ್ ಅಂಡ್ ಫ್ಲೈ ಏನಾಗಿದೆ ಅದು ಕಂಪ್ಲೀಟ್ಲಿ ಇಂಟೀರಿಯರ್ ಫರ್ಮ್ ಮಾಡ್ತಾ ಇದೀವಿ. ಅಂಡ್ ಬ್ರಿಕ್ ಅಂಡ್ ಬ್ಲಾಕ್ ಅನ್ನೋದು ಬಂದು ಕಂಪ್ಲೀಟ್ಲಿ ಕನ್ಸ್ಟ್ರಕ್ಷನ್ ಫರ್ಮ್ ಮಾಡಿ ಎರಡನ್ನ ಸಪರೇಟ್ ಮಾಡ್ತಾ ಇದೀವಿ. ಬ್ರಿಕ್ ಅಂಡ್ ಬ್ಲಾಕ್ ಯಾಕೆ, ಏನಾದ್ರು ಬೇರೆ ಆಡ್ ಮಾಡಬಹುದಿತ್ತು? ಸರ್, ಇದಕ್ಕೂ ಒಂದು ಮೇಜರ್ ರೀಸನ್ ಇದೆ. ಸೊ ಅದೇ ನಾನು ಸೆಕೆಂಡ್ ರೀಸನ್ ಕೊಡೋಕೆ ಇಷ್ಟಪಡ್ತೀನಿ. ಏನಂದ್ರೆ ಬ್ರಿಕ್ ಅಂಡ್ ಬ್ಲಾಕ್ ಅಂತ ಏನಕ್ಕೆ ತಗೊಂಡ್ವಿ ಅಂದ್ರೆ, ಸೊ ಇನ್ನೇನು ಶೀಘ್ರದಲ್ಲೇ ನಮ್ದೇ ಒಂದು ಬ್ಲಾಕ್ ವೆಂಚರ್ ಓಪನ್ ಆಗ್ತಾ ಇದೆ. ಸೊ ನಮ್ಮ ಕಡೆ ಅಂದ್ರೆ ಬ್ರಿಕ್ ಅಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಏನಿದೆ ಅದೇ ಕಡೆ ಆ ಕಂಪ್ನಿ ಕಡೆಯಿಂದನೇ ಇನ್ನೊಂದು ವೆಂಚರ್ ಬ್ಲಾಕ್ ಕಂಪ್ನಿ ಓಪನ್ ಆಗ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ನಾವೇ ಮಾಡ್ತಾ ಇದೀವಿ. ಇನ್ನೇನು ಶೀಘ್ರದಲ್ಲಿ ಅದನ್ನು ಲಾಂಚ್ ಮಾಡಿ ಆದಷ್ಟು ಬೇಗ ಖಂಡಿತ ಮಾಡಿ. ಸೊ ಕ್ವಾಲಿಟಿ ಬ್ಲಾಕ್ ಈ ಕರ್ನಾಟಕವರ ಕಡೆಯಿಂದ ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅದನ್ನ ಇನ್ನೊಂದು ದಿನ ವಿಚಾರಣೆ ಮಾಡೋಣ. ಸೊ ಅದ್ರ ಜೊತೆಲಿ ಇನ್ನೇನಾದ್ರೂ? ಅದ್ರ ಜೊತೆ ಇನ್ನೊಂದಿದೆ, ಸೊ ಬ್ರಿಕ್ ಅಂಡ್ ಪ್ಲೈ ಅಂತ ಏನಿದೆ, ಸೊ ಅದರಲ್ಲೂ ಕೂಡ ಆ ಪ್ಲೈ ಅನ್ನು ವರ್ಡ್ನ ಯೂಸ್ ಮಾಡಿಕೊಂಡು ಒಂದು ಪ್ಲೈವುಡ್ ವೆಂಚರ್ ನ ಓಪನ್ ಮಾಡ್ತಾ ಇದ್ದೀವಿ. ನಾವೇ ಡಿಸ್ಟ್ರಿಬ್ಯೂಟರ್ ಆಗ್ತಾ ಇದೀವಿ ಪ್ಲೈವುಡ್. ಸೊ ಅದೊಂದು ವೆಂಚರ್ ನ ಹೊಸ ವೆಂಚರ್ ಬರ್ತಾ ಇದೆ, ಹೊಸ ಪ್ರಾಡಕ್ಟ್ ಬರ್ತಾ ಇದೆ. ಸೊ ಕ್ವಾಲಿಟಿ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ಇನ್ ಹೌಸ್ ಇದ್ದಾಗ ನಮಗೆ ಯಾವುದೇ ರೀತಿ ಡಿಲೇ ಆಗಲ್ಲ. ಸೊ ಬೇಗ ವರ್ಕ್ ನಡೆಯುತ್ತೆ. ಸೊ ನಿಮಗೂ ಕೂಡ ಟೆನ್ಷನ್ ಇರಲ್ಲ, ಕಂಪ್ಲೇಂಟ್ ಇರಲ್ಲ ಅಂತ ಹೇಳ್ಬೋದು. ಸೊ ಜೊತೆಲಿ ಕ್ವಾಲಿಟಿ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ನಾವು ನಿಮ್ಮ ಮನೆ ಕಟ್ತಾ ಇದೀವಿ ಅಂತಂದಾಗೆ ಬ್ಲಾಕ್ ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ಕೋಬಹುದು, ನಮ್ಮ ಫ್ಲೈ ಕ್ವಾಲಿಟಿ ನಮ್ಮ ಸರ್ ಮೇಂಟೈನ್ ಮಾಡ್ಕೋಬಹುದು. ಇವೆಲ್ಲವೂ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು. ಒಂದು ಕಂಪ್ಲೀಟ್ ಪ್ಯಾಕೇಜಸ್ ಅನ್ನ ನಿಮಗೆ ತಗೊಂಡ್ಬರ್ತಾ ಇದೀವಿ ವೀಕ್ಷಕರೇ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ನಿಮಗೆ ತಗೊಂಡ್ಬರ್ತಾ ಇದೀವಿ, ಎಸ್ಪೆಷಲಿ ಕ್ವಾಲಿಟಿ ತಗೊಂಡ್ಬರ್ತಾ ಇದೀವಿ ಅಂತ ಹೇಳ್ಬೋದು. ಸರ್, ಈ ತರ ಎಲ್ಲ ಮಾಡ್ಬೇಕು ಅಂತಂದ್ರೆ ನಮ್ಗೆ ಇನ್ನ ಜನ ಜಾಸ್ತಿ ಆಗ್ತಾರೆ, ಟೀಮ್ ಜಾಸ್ತಿ ಆಗುತ್ತೆ, ಆಫೀಸ್ ಸಾಕಾಗತ್ತಾ? ಖಂಡಿತ ಸರ್, ಹೌದು. ಅದೇ ಇದು ಇನ್ನೊಂದು ಥರ್ಡ್ ರೀಸನ್ ಸರ್. ಸೊ ಏನಂದ್ರೆ, 2 ಕಂಪ್ನಿ ಒಟ್ಟಿಗೆ ಇದ್ದಾಗ ಏನಾಗಿತ್ತು, ನಮ್ದು ಒಂದು ಆಫೀಸ್ ಇದ್ದಾಗ ಇವನ್ ನಾವು 2 ಫ್ಲೋರ್ನ ತಗೊಂಡಿದೀವಿ ಇಲ್ಲಿ. ಸೊ ದೊಡ್ಡ ಸ್ಪೇಸ್ ಇದ್ರೂ ಕೂಡ ನಮ್ಗೆ ಎಲ್ಲೋ ಕಂಜೆಸ್ಟೆಡ್ ಆಗ್ತಾ ಇದೆ ಅಂತ ಅನಿಸ್ತು. ಕ್ಲೈಂಟ್ಗಳಿಗೆ ಬಂದಾಗೂ ಸ್ವಲ್ಪ ಕುತ್ಕೊಳ್ಳೋದಕ್ಕಾಗಲಿ ಡಿಸ್ಕಷನ್ ಮಾಡೋದಕ್ಕಾಗಲಿ ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಬೇಸಿಕ್ಲಿ ಇಂಟೀರಿಯರ್ ಅಂತ ಬಂದಾಗ ಡಿಸ್ಕಷನ್ ಬಂದು 1 hour 2 hour ಅಲ್ಲಿ ಮುಗಿಯಲ್ಲ. ಸೊ ಸೆಲೆಕ್ಷನ್, ಮೆಟೀರಿಯಲ್ ಸೆಲೆಕ್ಷನ್ ಅದೆಲ್ಲ ಇದ್ದಾಗ ಸುಮಾರು ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾ ಇದೀವಿ, ಇವಾಗ ಪ್ರೆಸೆಂಟ್ ಏನಿದೆ ಈ ಆಫೀಸು, ಸೊ ಇದನ್ನ ಕಂಪ್ಲೀಟ್ಲಿ ಇಂಟೀರಿಯರ್ ಫರ್ಮ್ ಮಾಡ್ತಾ ಇದೀವಿ. ಅಂಡ್ ಇನ್ನೊಂದು ಆಫೀಸು ಕನ್ಸ್ಟ್ರಕ್ಷನ್ಗೆ ಅಂತ ನಿಯರೆಸ್ಟ್ ಅಲ್ಲಿ ಒಂದು ಆಫೀಸ್ನ ಓಪನ್, ಹೊಸ ಆಫೀಸ್ ಲಾಂಚ್ ಮಾಡ್ತಾ ಇದೀವಿ. ಸೊ ಇನ್ನೇನು ಅದು ಕೂಡ ಇದೇ ಮಂತ್ 17th ನಾವು ಲಾಂಚ್ ಮಾಡ್ಬೇಕು. 17 ದಯವಿಟ್ಟು ನೆನ್ಪಿಟ್ಕೊಳ್ಳಿ, May 17th ಈ ನಿಮ್ಮ ಕನ್ನಡ ಕೋರನ ಬ್ರಿಕ್ ಅಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಮೆಲ್ಲರದು ಕಂಪನಿ ಇದೆ. ಆ್ಯಕ್ಚುಲಿ ನಿಮ್ಮ ಕಂಪನಿ ಅಂತ ಹೇಳ್ತೀನಿ, ನಿಮಗೋಸ್ಕರ ರೆಡಿ ಮಾಡಿರುವಂಥ ಕಂಪನಿ ವೀಕ್ಷಕರೇ. ಯಾಕಂದ್ರೆ ನಾವೆಲ್ಲ ಒಂದೊಂದು ಪ್ರೊಫೆಷನಲ್ ಇದ್ದವರು ಬಂದ್ಬಿಟ್ಟು ಸೇರಿಬಿಟ್ಟು ನಿಮಗೋಸ್ಕರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು, ಒಂದು ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು ಹೊಸ ಆಫೀಸು, ಇದು ನಿಮ್ಮ ಆಫೀಸ್ ವೀಕ್ಷಕರೇ. ದಯವಿಟ್ಟು ನೀವೆಲ್ಲರೂ ಬರಬೇಕು. ನೀವು ಕನ್ಸ್ಟ್ರಕ್ಷನ್ ಕೊಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ದಯವಿಟ್ಟು ನಮ್ಮ ಆಫೀಸ್ ಇನಾಗ್ರೇಷನ್ಗೆ ಬರಬೇಕು. May 17th ದೊಡ್ಡದಾಗಿ ನಮ್ಮ ಎಡಿಟರ್ ಹಾಕ್ಬಿಡ್ತಾರೆ ಸ್ಕ್ರೀನ್ ಮೇಲೆ. May 17 ಸಂಡೇ. ನಾನು ಸಾರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಸಂಡೇನೇ ಮಾಡ್ಬೇಕು ಸರ್, ನಮ್ಮ ವೀಕ್ಷಕರು ಫ್ರೀ ಇರೋದೇ ಸಂಡೇ ಅಂತ ಹೇಳಿದ್ದೀನಿ. ಸರ್, ವೆನ್ಯೂ ಎಲ್ಲಿದೆ ಅದು ಆ್ಯಕ್ಚುಲಿ? ಸರ್, ಇದೇ ಏನಿದೆ ಬನಶಂಕರಿ 6 ಸ್ಟೇಜ್ ಅಲ್ಲಿ ಕರ್ನಾಟಕ ಬ್ಯಾಂಕ್ ಇದೆ. ಸೊ ಫಸ್ಟ್ ಫ್ಲೋರ್ ಅಲ್ಲಿ ಕರ್ನಾಟಕ ಬ್ಯಾಂಕ್ ಇದೆ. ನಮ್ಮ ಆಫೀಸ್ ಬಂದು 3rd floor ಅಲ್ಲಿ ಲೊಕೇಟ್ ಆಗಿದೆ. 3rd floor ಅಲ್ಲಿ ಹತ್ತಕ್ಕಾಗಬೇಕಾ ನಮ್ಮ ವೀಕ್ಷಕರಿಗೆ? ಸರ್, ಆರಾಮಾಗಿ ಹತ್ತಬಹುದು, ಯಾಕಂದ್ರೆ ಲಿಫ್ಟ್ ಇದೆ ಅಲ್ವಾ? ಸೊ ಡೋಂಟ್ ವರಿ, ಯೋಚನೆ ಮಾಡಕ್ ಹೋಗ್ಬೇಡಿ, ಲಿಫ್ಟ್ ಇದೆ, ಆರಾಮಾಗಿ ಬನ್ನಿ. ಪಾರ್ಕಿಂಗ್ ಅಂತೂ ಪ್ಲೆಂಟಿ ಆಫ್ ಪಾರ್ಕಿಂಗ್ ಇದೆ ಅಂತ ಹೇಳ್ಬೋದು. ಪಾರ್ಕಿಂಗ್ ನ ಟೆನ್ಷನ್, ಹತ್ತೋದಕ್ಕೆ ಟೆನ್ಷನ್ ಏನೂ ಬೇಡ. ಸರ್, ಹೊಸ ಆಫೀಸ್ ಓಪನ್ ಮಾಡ್ತಾ ಇದ್ದೀವಿ. ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಮ್ಮ ಪ್ರೋಗ್ರೆಸ್ ಯಾವ ತರ ನಡೀತಾ ಇದೆ ಅಂದ್ರೆ, ಬ್ರಿಕ್ ಅಂಡ್ ಫ್ಲೈ ಬೈ ಕನ್ಸ್ಟ್ರಕ್ಷನ್ ಮುಂಚೆ ಇತ್ತು. ಸೊ ಆ ಕಂಪನಿ ಇಲ್ಲಿವರೆಗಿನ ಪ್ರೋಗ್ರೆಸ್ ಯಾವ ತರ ಇದೆ? ಯಾಕಂದ್ರೆ ಇದು ಹೊಸ, ಇವಾಗ ಸೇಮ್ ಏನೇ, ಬಟ್ ಅದ್ರ ನೇಮ್ ಹೆಸರು. ಬಟ್ ಪ್ರೋಗ್ರೆಸ್ ಯಾವ ತರ ನಡೀತಾ ಇದೆ, ಪ್ರಾಜೆಕ್ಟ್ ಯಾವ ತರ ಬರ್ತಾ ಇದೆ? ಖಂಡಿತವಾಗ್ಲೂ ಏನು ಇವತ್ತಿನ ದಿನ ಜನ ಏನು ಪ್ರೀತಿ ಕೊಡ್ತಾ ಇದ್ದಾರೆ, ನಾನು ನಿಮಗೊಂದು ಥ್ಯಾಂಕ್ಸ್ ಹೇಳಬೇಕು ಈ ವಿಷಯದಲ್ಲಿ.
ಗೊತ್ತಿಲ್ಲ, ಮುಂಚೆ ಯಾರು ನಮ್ಗೆ ಅಷ್ಟು ಇದಿರಲಿಲ್ಲ. ಇವಾಗ ಫೋನ್ ಮಾಡಿ ಸರ್ ನಾನು ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಮಾತಾಡ್ರೆ ಇದಾಗುತ್ತೆ, ಅವ್ರು ನನ್ನ ಜೊತೆ ಮಾತಾಡಿದಾಗೂ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಅಂತ ಈ ಥರ ಪ್ರೀತಿ ತೋರಿಸ್ತಾರೆ. ಸೊ ಎಲ್ಲ ಬಹುಶಃ ಅದು ನನಗೆ ತುಂಬ ಗ್ರೇಟ್ಫುಲ್ ಅನಿಸ್ತದೆ. ಓಕೆ ನಿಮ್ಮ ಚಾನಲ್ ಥ್ರೂ ಬಂದಿರೋದ್ರಿಂದ ನನಗೆ ಅದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ಎಸ್ ಡೆಫಿನೆಟ್ಲಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ಲಿ ಅದು, ಮತ್ತು ಇನ್ನೊಂದು ಪ್ರಾಜೆಕ್ಟ್ ವಿಷಯದಲ್ಲಿ ಅಂತ ಬಂದರೆ ನಮಗೆ ಯಾವುದೇ ರೀತಿ ಇದು ಮಾಡ್ತಿಲ್ಲ ಅವ್ರಿಗೆ, ತುಂಬ ಕ್ವಶನ್ಸ್ ಕೇಳೋದು, ತುಂಬ ವೆರಿಫಿಕೇಶನ್ಸ್ ಮಾಡೋದು, ಆ ಥರ ಯಾವುದು ಮಾಡ್ತಾ ಇಲ್ಲ. ಸೊ ಬ್ಲೈಂಡ್ಲಿ ನಮಗೆ ಬಂದು ಸರ್ ನೀವು ಮಾಡ್ತೀರಾ, ನೀವು ಮಾಡಿಕೊಡಿ, ಕಾನ್ಫಿಡೆನ್ಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಆ ನಂಬಿಕೆನೂ ಕೂಡ ಖಂಡಿತವಾಗ್ಲೂ ನಿಮ್ಮ ಏನು ಹೆಸರನ್ನ ಯೂಸ್ ಮಾಡಿದೆ ಬೈ ಕನ್ನಡ ಕೋರ ಅದರಿಂದ ಬರ್ತಿದೆ ಅಂತ ಹೇಳ್ತೀರಾ ಅಲ್ವಾ? ಡೆಫಿನೆಟ್ಲಿ ತುಂಬ ಜನ ಬರ್ತೀರಾ, ನನ್ನ ಜೊತೆ ಮಾತಾಡ್ತೀರಾ, ಕೆಲವು ಸಮಯ ಸಿಗ್ತೀನಿ ನಾನು, ಕೆಲವು ಸತಿ ಫೋನಲ್ಲಿ ಮಾತಾಡಿರ್ತೀನಿ. ದಯವಿಟ್ಟು ಸಿಕ್ಕಿಲ್ಲ ಅಂತಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಟ್ ಪರ್ ವೀಕ್ ಅಂತೂ ಬರ್ತಾ ಇರ್ತೀನಿ, ಸಿಗ್ತಾ ಇರ್ತೀನಿ. ಆಲ್ರೆಡಿ ಏನೇನು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಎಲ್ಲ ಕ್ಲೈಂಟ್ ಜೊತೆ ಟಚಲ್ಲಿ ಇದ್ದೀನಿ. ದಯವಿಟ್ಟು ಯಾರಾದರೂ ಕ್ಲೈಂಟ್ ಟಚಲ್ಲಿ ಇಲ್ಲ ಅಂತಂದರೆ ಸರ್ ಹತ್ರ ನಂಬರ್ ತೊಗೊಳ್ಳಿ, ನನ್ನ ಜೊತೆ ಮಾತಾಡಿ ಅಂತ ಹೇಳ್ತೀನಿ. ಸರ್ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿ 6 to 7 months ಆಯಿತು. ಒಂದು ಒಳ್ಳೆ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಎಲ್ಲ ಬಂದಿದೆಯಾ ಸರ್? ಹೌದು, ಬೆಸ್ಟ್ ನಂಬರ್. ಖಂಡಿತ ಸರ್, ತುಂಬ ಒಳ್ಳೆ ನಂಬರ್ಸ್ ಬಂದಿದೆ. ಅಂಡ್ ಇನ್ನೊಂದು ತುಂಬಾ ಒಳ್ಳೆ ರೀತಿ ಕಸ್ಟಮರ್ಸ್ ಕೂಡ, ಕ್ಲೈಂಟ್ಗಳು ಚೆನ್ನಾಗಿರೋರು ತುಂಬಾ ಚೆನ್ನಾಗಿ ಬಂದಿದ್ದಾರೆ. ಯಾರೇ ಆಗ್ಲಿ ನಮ್ಗೆ ಯಾವುದೇ ರೀತಿ, ಯಾಕಂದ್ರೆ ಇನ್ನೊಂದು ನಾವು ಅದೇ ರೀತಿ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಸೊ ಯಾವುದೇ ಇಲ್ಲೇ ಕೇಳಬೇಕು ವರ್ಕ್ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಾ. ವರ್ಕ್ ಕೊಡ್ತಾ ಇದೀವಿ. ಇನ್ನೊಂದು ಏನಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ಬೇಕಾಗತ್ತೆ. ಯಾವುದೇ ಆಗಲಿ ಒಂದು ಕನ್ಸ್ಟ್ರಕ್ಷನ್ ಅಂತ ಬಂದಾಗ ನಾವು 1 ದಿನ 2 ದಿನ ಅಥವಾ 1 ತಿಂಗಳು 2 ತಿಂಗಳಲ್ಲಿ ಮುಗಿಸೋ ಕೆಲಸ ಅಲ್ಲ. ಸೊ ನಾವು ಒಂದು ಲಾಂಗ್ ರನ್ ಅಲ್ಲಿ ಇರಬೇಕು. ಸಣ್ಣ ಪುಟ್ಟ ಇರುತ್ತೆ, ಅದನ್ನ ನಾವು ಕುತ್ಕೊಂಡು ಬಗೆಹರಿಸ್ಕೊಂಡು, ಸೊ ನಮಗೆ ಕಸ್ಟಮರ್ಸ್ ಕೂಡ ಇವಾಗ ಏನು ಪ್ರೆಸೆಂಟ್ ಕ್ಲೈಂಟ್ಸ್ ಇದ್ದಾರೆ ಅದೇ ರೀತಿ ಅವರು ಆ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿ ನಾವು ಅವರಿಗೆ ಅದೇ ರೀತಿ ಸಹಕಾರ ಕೊಟ್ಟು ಏನೇ ಇದ್ರು ನಾವು ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ. ಒಳ್ಳೆದಲ್ವಾ? ಪ್ರತಿಯೊಂದು ಕನ್ಸ್ಟ್ರಕ್ಷನ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಯಾವುದೇ ರೀತಿ ನಮಗೆ ಎಲ್ಲೂ ಏನು ಹಿಕಪ್ಸ್ ಬರ್ತಾ ಇಲ್ಲ. ಇದೊಂದು ಒಳ್ಳೇದು. ಆಮೇಲೆ ನಾವು ಒಂದು ವಿಡಿಯೋ ಮಾಡಿದ್ವಿ, ನಮ್ಮ ಮೊದಲ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು 2030 ಆಫ್ ಸೈಟ್ ಅಲ್ಲಿ ಮಾಡ್ತಾ ಇರೋದು. ಸೊ ಆ ಪ್ರಾಜೆಕ್ಟ್ ಫಸ್ಟ್ ಪ್ರಾಜೆಕ್ಟ್ 7 months ಆಗ್ತಾ ಬಂತು. ಎಲ್ಲಿಗೆ ಬಂತು ಸರ್ ಅದು? ಸರ್ ಇನ್ನೇನು ನಿಮ್ಗೆ ನೆಕ್ಸ್ಟ್ ಮಂತ್ ಅಲ್ಲಿ ಅದ್ರ ವಿಡಿಯೋ ಬರುತ್ತೆ. ಹೌದಾ? ಜನಗಳು ನೋಡ್ಬೋದು ಅದನ್ನ. ಮುಗಿಲಿಕ್ಕೆ ಬಂತ? ಖಂಡಿತ ಮುಗಿದೋಗುತ್ತೆ ಸರ್. ಹೌದಾ? ಸೊ ವೀಕ್ಷಕರೇ, ಕನ್ನಡ ಕೋರ ಇನ್ ಕನ್ಸ್ಟ್ರಕ್ಷನ್ ಇದೆ, ಇವಾಗ ಬ್ರಿಕ್ ಅಂಡ್ ಬ್ಲಾಕ್ ಕೂಡ ಆಗಿದೆ ಅಂತ ಹೇಳ್ಬೋದು. ಸೊ ಅವರ ಮೊದಲ ಪ್ರಾಜೆಕ್ಟ್ ನಾವೇನು ಸ್ಟಾರ್ಟ್ ಮಾಡಿದ್ವಿ, ಅವಾಗ ಕ್ಲೈಂಟ್ ರಿವ್ಯೂ ಕೂಡ ಕೊಟ್ಬಿಟ್ಟಿದ್ದೆ. ಅವ್ರದ್ದು ಆಲ್ಮೋಸ್ಟ್ ಮುಗಿತಾ ಬಂತು. ಮುಂದಿನ ತಿಂಗಳ ಅವ್ರದ್ದು ಇನಾಗ್ರೇಷನ್ ಇದೆ. ಇನಾಗ್ರೇಷನ್ನನ್ನು ಕೂಡ ನಾವು ಅಟೆಂಡ್ ಮಾಡೋಣ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಯಾರಾದರೂ ಬರಬೇಕು ಅಂತಂದರೆ ದಯವಿಟ್ಟು ಬನ್ನಿ. ಮನೆಯೂ ಕೂಡ ನೀವು ನೋಡ್ಬೋದು ಯಾವ ರೀತಿ ಕನ್ಸ್ಟ್ರಕ್ಷನ್ ಇದೆ, ಯಾವ ರೀತಿ ಕ್ವಾಲಿಟಿ ಇದೆ. ಓನರ್ ಇರ್ತಾರೆ, ಓನರ್ ಜೊತೆ ಮಾತಾಡೋದನ್ನು ಮಾಡಿಬಿಡಿ. ನಾನು ಇದನ್ನು ಮುಂಚೆನೂ ಹೇಳ್ತಿದ್ದೀನಿ, ಇವಾಗಲೂ ಹೇಳ್ತೀನಿ, ನಮ್ಮ ಕ್ಲೈಂಟ್ಗಳ ಜೊತೆ ನೀವು ಮಾತಾಡ್ಬೋದು. ಡೈರೆಕ್ಟಾಗಿ ಮಾತಾಡಿ ಇವ್ರು ಸರಿ ಮಾಡ್ತಾ ಇದ್ದಾರೋ ತಪ್ಪು ಮಾಡ್ತಾ ಇದ್ದಾರೋ ಏನು ಮಾಡ್ತಾ ಇದ್ದಾರೋ ಅದನ್ನು ಟ್ರಾನ್ಸ್ಪರೆಂಟ್ ಆಗಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಸರ್ ಇನ್ನೊಂದು ಡಿಮಾಂಡ್ ಇದೆ, ಅದಕ್ಕಿಂತ ಮುಂಚೆ ನಿಮಗೆ ಬಾಯಿ ಸೇವ್ ಮಾಡಿಬಿಡೋಣ. ಹೊಸದೊಂದು ವೆಂಚರ್ ಅನ್ನೋಕ್ಕಿಂತ ಹೊಸ ನೇಮ್ ಅಂತ ಹೇಳ್ಬೋದು. ಸರ್ ನೀವು ತಗೊಳ್ಳಿ, ನೋಡಿ ಸರ್. ಥ್ಯಾಂಕ್ ಯು ಸರ್. ಒಂದು ಹೊಸ ಹೆಸರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಾನು ಇಲ್ಲೊಂದು ವಿಚಾರ ಹೇಳಬೇಕು, ನಾವು ಜಾಸ್ತಿ ಆಫರ್ ಕೊಟ್ಟಿಲ್ಲ ಅಲ್ವಾ ಸರ್? ಸ್ಟಾರ್ಟಿಂಗ್ ಒಂದು ಆಫರ್ ಕೊಟ್ವಿ, ಆಮೇಲೆ ಮಧ್ಯದಲ್ಲಿ ಯಾವುದೂ ಆಫರ್ ತಂದಿಲ್ಲ. ಫಸ್ಟ್ ರೀಸನ್ನು ಯಾಕೆ ಆಫರ್ ತರ್ತಾ ಇಲ್ಲ ಸರ್? ಏನಿಗೆ ಅಂತಂದರೆ ಆಫರ್ಗಳು ತುಂಬ ಇದೆ, ಎಲ್ಲ ಕಡೆ ನೋಡ್ಬೋದು ನೀವು. ತುಂಬ ಕಡೆ ಎಲ್ಲರೂ ಆಫರ್ ಕೊಡ್ತಾರೆ, ಅದು ಕೊಡ್ತೀವಿ ಇದು ಕೊಡ್ತೀವಿ. ಸರ್ ಯಾರೇ ಆಗಲಿ ಪಾಕೆಟಿಂದ ಎತ್ತೀವಿ ಅಂತೂ ಕೊಡಲ್ಲ, ನಮ್ಮ ಕೈಯಿಂದ ಕೊಡಲ್ಲ. ಇದು ಎಲ್ಲ ಜನಗಳು ತಿಳ್ಕೊಬೇಕಾಗಿರೋದು ಮೊದಲು. ಯಾರೇ ಆಗಲಿ ಜಾಬಿಂದ ಎತ್ತಿ ಪಾಕೆಟಿಂದ ಯಾರೂ ಗಿಫ್ಟ್ ಕೊಡಲ್ಲ. ನಮ್ಮ ಕನ್ಸ್ಟ್ರಕ್ಷನ್ ಅಂತಲ್ಲ, ನೀವು ಮಾರ್ಕೆಟಲ್ಲಿ ಎಲ್ಲೇ ಹೋಗಿ ಒಂದು 20% ಎಕ್ಸ್ಟ್ರಾ ಅಂತ ಬಂದರೂ ಅದು ನಿಮ್ಮ ದುಡ್ಡಲ್ಲೇ ಕೊಡ್ತಾರೆ. ಕರೆಕ್ಟ್ ಸರ್ ಅದು. ಸೊ ಈ ರೀತಿ ಇರುತ್ತೆ. ಸೊ ಹಾಗಾಗಿ ನಾವು ಆಫರ್ ಕೊಡೋದಕ್ಕಿಂತ ಏನು ಮಾಡ್ತೀವಿ, ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್, ಕ್ವಾಲಿಟಿ ಮೆಟೀರಿಯಲ್ಸು, ಅಥವಾ ಆನ್ ಸೈಟಲ್ಲಿ ಏನೋ ಸಣ್ಣ ಪುಟ್ಟ ವರ್ಕ್ಸ್ ಬರುತ್ತೆ. ಸೊ ಅದೆಲ್ಲ ಆ್ಯಡ್ ಆನ್ ಮಾಡಿದ್ರೆ ಈ ಆಫರ್ ಏನು ಕೊಡ್ತಾರೆ ಅದೇ ಅಮೌಂಟ್ಗೆ ಬರುತ್ತೆ. ಕರೆಕ್ಟಾಗಿ ಹೇಳಿದ್ರೆ. ಸೊ ನಾನೇನು ಹೇಳ್ತಾ ಇದ್ದೀನಿ, ಆಫರ್ಗಿಂತ ಅವ್ರ ರಿಕ್ವೈರ್ಮೆಂಟ್ ಏನೈತೆ ಆ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡೋದು ಒಳ್ಳೆಯದು. ಕರೆಕ್ಟ್. ನನ್ನ ಸಜೆಷನ್ ಯಾವಾಗಲೂ ನಾನು ಅವ್ರ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋಕೆ ಹೋಗ್ತೀನಿ. ಇವೊಂದು ನನಗೆ ಡಿಸ್ಕೌಂಟ್ ಕೊಡಿ ಅದು ಕೊಡಿ ಅಂತ ಕೇಳಿದಾಗ, ಇಲ್ಲ ಸರ್ ಫಸ್ಟ್ ನಿಮ್ಮ ರಿಕ್ವೈರ್ಮೆಂಟ್ ಹೇಳಿ, ನಿಮ್ಗೇನು ಅಡಿಷ್ನಲ್ಸ್ ವರ್ಕ್ಸ್ ಬೇಕು, ಏನೇನು ಬೇಕು ಅದನ್ನೆಲ್ಲ ನಾನು ಆದಷ್ಟು ನಾನು ಬಜೆಟಲ್ಲೇ ವರ್ಕ್ ಮಾಡಿ ಅವ್ರಿಗೆ ಕೊಡೋ ಥರ ನೋಡಿ. ಯಾಕಂದರೆ ದುಡ್ಡು ಇವತ್ತು ಇರುತ್ತೆ, ಇಲ್ಲ ಅಂದ್ರೆ ಇರಲ್ಲ. ಬಟ್ ಏನಂದರೆ ನಿಮಗೆ ಆ ವರ್ಕ್ ಆಗಿಲ್ಲ ಅಂತಂದರೆ ನಿಮ್ಗೆ ಲೈಫ್ ಲಾಂಗ್ ಅದು ಕೊರಿತಾ ಇರುತ್ತೆ. ಅಯ್ಯೋ ನಾನು ಈ ಮನೇಲಿ ಇದನ್ನು ಮಾಡಿಸ್ಲಿಲ್ಲ, ಈ ವರ್ಕ್ ನನಗೆ ಆಗಲಿಲ್ಲ, ಎಲ್ಲೋ ಒಂದು ಕಡೆ ಸಜ್ಜಾ ಬರಬೇಕಿತ್ತು, ಇದು ಸಜ್ಜಾ ಹಾಕ್ಸ್ಲಿಲ್ಲ. ಸೊ ಈ ರೀತಿ ತೊಂದರೆಗಳಾಗುತ್ತೆ. ಸೊ ಹಾಗಾಗಿ ನಾವು ಕ್ವಾಲಿಟಿ ವರ್ಕ್ ಕೊಡ್ತೀವಿ. ಬಟ್ ಏನಂದ್ರೆ ಇವಾಗ ಲಾಂಚ್ ಮಾಡ್ತಾ ಇದೀವಿ. ಇವಾಗ ಒಂದು ಆಫರ್ ಬೇಕೇ ಬೇಕು ಸರ್, ಹೊಸ ಆಫರ್. ಜಸ್ಟ್ ನೋಡಿ, ಆಬ್ವಿಯಸ್ಲಿ ನಾನು ಪದೇ ಪದೇ ಆಫರ್ ಕೊಡಿ ಅಂತ ಕೇಳಲ್ಲ. ಯಾಕಂದ್ರೆ ಆಬ್ವಿಯಸ್ಲಿ ಅವ್ರ ಹತ್ರ ದುಡ್ಡು ತಗೊಂಡು ಅವ್ರಿಗೆ ಆಫರ್ ಕೊಡೋದ್ರಲ್ಲಿ ಅಂತ ಅರ್ಥ ಇಲ್ಲ. ಅದ್ರ ಬದಲು ಕ್ವಾಲಿಟಿ ಕೊಟ್ರೆ ಡೆಫಿನೆಟ್ಲಿ ಅರ್ಥ ಇದೆ. ಸೊ ಆದರೂ ಕೂಡ ಒಂದು ಹೊಸ ಹೆಜ್ಜೆ, ನೆಕ್ಸ್ಟ್ ಸ್ಟೆಪ್ ಮಾಡ್ತಾ ಇದೀವಿ ನಾವು. ಒಂದು ದೊಡ್ಡ ವೆನ್ಯೂಗೆ ಹೋಗ್ತಾ ಇದೀವಿ, ಜನರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೀವಿ. ನೀವು ಹೇಳಿದ್ರಿ ಕುತ್ಕೊಳ್ಳೋಕೆ ಸರಿಯಾಗಿ ಜಾಗ ಸಾಕಾಗ್ತಾ ಇಲ್ಲ ಸರ್, ಇನ್ನು ಮುಂದೆ ಆಗಿಲ್ಲ, ನೀವು ಬರ್ಬೋದು, ನಿಮ್ಮ ಮಕ್ಕಳು ಕೂಡ ಆಟ ಆಡ್ಕೊಂಡು ಇಲ್ಲಿ ಇರ್ಬೋದು, ಅಂಥ ವ್ಯವಸ್ಥೆಗಳನ್ನು ಒಂದು ಮಾಡ್ಕೊಡ್ತಿದ್ದೀವಿ ಅಂತ ಹೇಳ್ಬೋದು. ಎಲ್ಲ ನಾನು ಸರ್ಗೆ ಹೇಳ್ಬಿಟ್ಟಿದ್ದೀನಿ. ಸರ್ ಹೊಸ ಆಫರ್ ಬೇಕೇ ಬೇಕು. ಅದು ಅಟ್ಲೀಸ್ಟ್ ನೀವು 1 ವಾರ 2 ವಾರ
ವಾರ ತಂದರೂ ಪರವಾಗಿಲ್ಲ, ಒಂದು ಆಫರ್ ಬೇಕು ಸರ್. ಖಂಡಿತ ಸರ್. ಆಫರ್ಗಿಂತ ಫಸ್ಟ್ಲಿ ಏನಂತಂದರೆ ಸರ್, ನಾನು ಫಸ್ಟ್ಲಿ ಒಂದು ಗಿಫ್ಟ್ ಕೊಡಬೇಕು ಅಂತ ಗಿಫ್ಟ್ ಏನಕ್ಕೆ ಅಂತಂದರೆ, ಇವತ್ತಿಗೆ ನಾವೇನು ಬೆಳೆದಿದ್ದೀವಿ, ಸೊ ಇದಕ್ಕೆ ನಮ್ಮ ಜನಗಳೇ ಅದಕ್ಕೆ ಕಾರಣ. ನಮ್ಮ ಕನ್ಸ್ಟ್ರಕ್ಷನ್ ಹಳೆ ಕಸ್ಟಮರ್ಸ್ ಇವಾಗ ನಮಗೆ ಆನ್ ಗೋಯಿಂಗ್ ಇದ್ದಾರೆ, ಸೊ ಅವರು ಒಂದು ಮೇಜರ್ ಸ್ಟೆಪ್ ನಮಗೆ. ಕರೆಕ್ಟ್. ಸೊ ಮೊದಲು ಅವರಿಗೆ ಒಂದು ಗಿಫ್ಟ್ ಅಂತ ಇದೆ, ಅದು ಸರ್ಪ್ರೈಸ್ ಗಿಫ್ಟ್ ನಾನು ಅಲ್ಲಿ ಆಫೀಸಲ್ಲಿ ಕೊಟ್ಬಿಡೋಣ. ಎಕ್ಸಿಸ್ಟಿಂಗ್ ಕಸ್ಟಮರ್ಗಳಿಗೆ ಸರ್ಪ್ರೈಸ್ ಗಿಫ್ಟ್ ಇದೆ. ಬಟ್ ಅವತ್ತಿನ ದಿನ 17th ಬುಕ್ ಮಾಡ್ಕೊಳ್ಳೋರಿಗೆ ಏನು ಗಿಫ್ಟ್ ಕೊಡ್ತಾ ಇದ್ದೀವಿ ಸರ್? ಅವತ್ತಿನ ದಿನ ಯಾರೇ ಬಂದು ನಮ್ಮ ಬ್ರಿಕ್ ಅಂಡ್ ಬ್ಲಾಕ್ ಹೊಸ ವೆಂಚರ್ ಏನಾಗ್ತಿದೆ ಇವಾಗ, ಆ ಕಂಪನಿಗೆ ನೀವು ಅದನ್ನು ಕನ್ಸ್ಟ್ರಕ್ಷನ್ನ ನೀವು ಕೊಟ್ಟರೆ, ಸೊ ಅವರಿಗೆ ಒಂದು ಮೇಜರ್ ಗಿಫ್ಟ್ ಇದೆ. ಅದು ಬಂದು ನಿಮಗೆ ಒಂದು ಗಿಫ್ಟ್ ಇದೆ, ಅದನ್ನ ಅನ್ವಿಲ್ ಮಾಡೋಣ, ತೆಗ್ಬಿಡೋಣ, ನಾನೇ ಮಾಡ್ಬಿಡ್ಲಾ? ಸೊ ವೀಕ್ಷಕರೇ, ಎನಿ ಬಜೆಟ್, ಓಕೆ, ಇಲ್ಲಿ ಲಿಮಿಟ್ಸ್ ಇಲ್ಲ, ಯಾರಾದ್ರೂ ಬನ್ನಿ, ಯಾವ ಥರ ಬೇಕಾದರೂ ಕೂಡ ಪ್ರಾಜೆಕ್ಟ್ ಕೊಡಿ, ಅವರಿಗೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆ ಗಿಫ್ಟ್ ಕೊಡ್ತಾ ಇದ್ದೀವಿ, ಒಂದು ಒಳ್ಳೆ ಭರವಸೆಯ ಪ್ರಾಡಕ್ಟನ್ನು ಕೊಡ್ತಾ ಇದ್ದೀವಿ. ಸೊ ವೀಕ್ಷಕರೇ, ಎಡಿಟ್ರಿಗೆ ಒಂದು ಹಂಗೆ ಬ್ಲಾಸ್ಟ್ ಹಾಕಕ್ಕೆ ಹೇಳ್ಬಿಡ್ತೀನಿ ಇವಾಗ. ಸೊ ವೀಕ್ಷಕರೇ, ನಿಮಗೋಸ್ಕರ ಒಂದು ಪ್ರೆಸ್ಟೀಜ್ನ ಗ್ರೈಂಡರ್. ಪ್ರೆಸ್ಟೀಜ್ ಹೇಗೆ ವಿಶ್ವಾಸಾರ್ಹ, ಒಂದು ಒಳ್ಳೆ ಬ್ರ್ಯಾಂಡ್ ತಾನೆ. ಸೊ ಆ ಬ್ರ್ಯಾಂಡಿನ ಅದೇ ವಿಶ್ವಾಸತೆ ನಮ್ಮ ಮೇಲೂ ಇದೆ, ನಾವು ಕೂಡ ಅದೇ ಗುಣಮಟ್ಟತೆ ಕೊಡ್ತೀವಿ. ಹೆಂಗೆ ಇವ್ರು ಕ್ವಾಲಿಟಿ ಕೊಡ್ತೀವಿ. ಸೊ 17th ಎಷ್ಟೇ ಜನ ಬನ್ನಿ, ಎಷ್ಟೇ ಪ್ರಾಜೆಕ್ಟ್ಗಳನ್ನು ಬುಕ್ ಮಾಡಿದ್ರೆ ಪ್ರತಿಯೊಂದು ಪ್ರಾಜೆಕ್ಟ್ಗೂ ಕೂಡ ಇದು ಉಚಿತನಕ್ಕಿಂತ ಗಿಫ್ಟ್ ಸರ್. ಇದು ಪ್ರೀತಿಯಿಂದ ನಮ್ಮ ಖುಷಿಯಿಂದ ಕೊಡ್ತಾ ಇರೋದು. ಇದು ಯಾವುದೋ ಆಫರ್ ಅಲ್ಲ, ಇದ್ಯಾವುದು ಡಿಸ್ಕೌಂಟ್ ಅಲ್ಲ, ಉಚಿತ ಅಲ್ಲ, ಇದು ನಮ್ಮ ಕಡೆಯಿಂದ ನಾವು ಪ್ರೀತಿ, ನಾವಿಬ್ಬರು ಡಿಸ್ಕಸ್ ಮಾಡಿರೋಂಥ ಪ್ರಾಡಕ್ಟ್ ಇದು. ಯಾಕಂದರೆ ಎಕ್ಸಿಸ್ಟಿಂಗ್ ಮನೆ ಇರುತ್ತೆ, ನೀವು ಬೇಕಾದ್ರೆ ರೆಂಟಲ್ ಮನೇಲಿ ಇರ್ತೀರಾ, ಅಥವಾ ಫ್ಯಾಮಿಲಿ ಇನ್ನೊಂದು ಮನೆ ಇರುತ್ತೆ, ಡೆಫಿನೆಟ್ಲಿ ನಿಮ್ಗೆ ಯೂಸ್ ಆಗುತ್ತೆ, ಇದು ನಾಳೆನೇ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ನಾವಿಬ್ಬರು ಡಿಸ್ಕಸ್ ಮಾಡಿಬಿಟ್ಟು ನಿಮ್ಮ ಮನೆಗೋಸ್ಕರ ಪ್ರೀತಿಯಿಂದ ಕೊಡ್ತೇನೆ ಅಂತ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಸೊ ಗಿಫ್ಟ್ ಅಸೈಡ್, ಗಿಫ್ಟ್ ಇರಲಿ, ಬಂದವ್ರಿಗೆ ಗಿಫ್ಟ್ ಕೊಡ್ತೀವಿ. ಆ್ಯಂಡ್ ಎಕ್ಸಿಸ್ಟಿಂಗ್ ಕಸ್ಟಮರ್ಗೂ ಕೂಡ, ನಿಮಗೂ ಕೂಡ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಇದಲ್ಲ, ಬಟ್ ನಾವೊಂದು ಡಿಸೈಡ್ ಮಾಡಿದ್ದೀವಿ, ಒಂದು ಇದು ಗಿಫ್ಟ್ ಅಂತೂ ಕೊಡ್ತೀವಿ ಅಂತ ಹೇಳ್ಬೋದು. ಸರ್ ಆಫರ್ ಹೇಳಿ ಸರ್, ಇವಾಗ ಆಫರ್ ಹೇಳಿ ಸರ್. ಆಫರ್ ಬಂದು ಏನಂತಂದರೆ, ನಾನು ಎಲ್ಲ ಕನ್ಸ್ಟ್ರಕ್ಷನ್ ಅಂದರೆ ಏನು ಬಜೆಟ್ ಇದೆ ಆ ಎಲ್ಲ ಬಜೆಟ್ಗೂ ಕೊಡೋದಕ್ಕಾಗಲ್ಲ. ಬಟ್ ಏನಂದರೆ ಒಂದು 50 ಲ್ಯಾಕ್ಸ್ ಪ್ರಾಜೆಕ್ಟ್ ಏನಿದೆ, 50 ಲ್ಯಾಕ್ಸ್ ಇಲ್ಲ, ಒಂದು 45 ಲ್ಯಾಕ್ಸಿಂದನೇ ನಾವು ಸ್ಟಾರ್ಟ್ ಮಾಡೋಣ. ಸೊ ಒಂದು 45 ಲ್ಯಾಕ್ಸಿಂದ ಬಜೆಟ್ ಮೇಲ್ಗಡೆ ಯಾವುದೇ ಬಿಲ್ಡಿಂಗ್, ಯಾವುದೇ ಕನ್ಸ್ಟ್ರಕ್ಷನ್ ಬಂದರೂ ಕೂಡ ಅವರ ಮನೆಗೆ ಕಂಪ್ಲೀಟ್ ಡೋರ್ಸು, ಸೊ ಮೇನ್ ಡೋರು, ಪೂಜಾ ಡೋರು, ಬೆಡ್ರೂಮ್ ಡೋರು, ಟಾಯ್ಲೆಟ್ ಡೋರು, ಬಾಲ್ಕನಿ ಡೋರ್ಸು, ಆ್ಯಂಡ್ ಈವನ್ ನಿಮಗೆ ಟೆರೆಸಲ್ಲಿ ಏನಾಗುತ್ತೆ ಟೆರೆಸ್ ಡೋರು, ಸೊ ಇಷ್ಟು ಡೋರ್ಸು ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಮಾಡಿಕೊಡ್ತೀವಿ. ಫ್ರೀ ಉಚಿತವಾಗಿ. ನಿಜನಾ? ಖಂಡಿತ ಸರ್. ಸೊ ಲ್ಯಾಕ್ಸ್ ಟುಗೆದರ್ ಆಗುತ್ತೆ ಸರ್? ಹೌದು ಸರ್, ಅದನ್ನೇ. ಯಾಕಂದ್ರೆ ನೋಡಿ, ಟೀಕ್ ಹಾಕಬೇಕು, ಖಂಡಿತ WPC ಹಾಕಬೇಕು, ಫ್ಲಶು ಇದು ಲ್ಯಾಮಿನೇಟೆಡ್ ಡೋರ್ಗಳನ್ನು ತರಬೇಕು. ಫ್ರೀ ಕೊಡ್ತೀರಾ ಸರ್? ಫ್ರೀ ಕೊಡ್ತಾ ಇದ್ದೀವಿ. ಎಷ್ಟಾಗ್ಬೋದು ನಿಮ್ಮ ಪ್ರಕಾರ ಸರ್? ಅಂದಾಜಾಗಿ ಒಂದು 45 ಲಕ್ಷ ರೂಪಾಯಿ ಮೇಲೆ ಹೋದಾಗ ಏನಾಗುತ್ತೆ, ಒಂದು ಮಿನಿಮಮ್ ಅಂತಂದ್ರೆ 1.5 ಒಂದು 2 ಲಕ್ಷ ರೂಪಾಯಿವರೆಗೂ ಖರ್ಚು ಅಲ್ಲಿವರೆಗೆ ಬರುತ್ತೆ. 2 ಲಕ್ಷ ರೂಪಾಯಿ ಹೋದವ್ರಿಗೆ ಏನಾಗುತ್ತೆ ಅಂದರೆ ಟೋಟಲ್ ನಂಬರ್ ಆಫ್ ಡೋರ್ಸ್ ಏನಾಗುತ್ತೆ, ಇವಾಗ 2 ಲಕ್ಷ ಅಂದಿದ ತಕ್ಷಣ ಜನ ಬಂದ ಮೇಲೆ 2 ಲಕ್ಷ ಡಿಸ್ಕೌಂಟ್ ಮಾಡಿ ಸೊ ಏನಾಗುತ್ತೆ, ಒಂದು ಬಜೆಟ್ ಅಂತ ಇರುತ್ತೆ. ನಾವು ಪ್ರತಿಯೊಂದು ಪ್ಯಾಕೇಜಲ್ಲೂ ಒಂದು ಡೋರ್ಗೆ ಇಷ್ಟು ಬಜೆಟು, ಇಷ್ಟು ಬೆಡ್ರೂಮ್ ಡೋರ್ಗೆ, ಬಾತ್ರೂಮ್ ಡೋರ್ಗೆ ಆಗಲಿ, ಪ್ರತಿಯೊಂದಕ್ಕೂ ಒಂದು ಬಜೆಟ್ ಅಂತ ಇರುತ್ತೆ. ಆ ಬಜೆಟ್ ಅಮೌಂಟು ನಿಮ್ಮ ಮನೆಯಲ್ಲಿ ಎಷ್ಟು ಡೋರ್ಸ್ ಬರ್ತಾ ಇದೆ, ಆ ಟೋಟಲ್ ಬಜೆಟ್ ಅಮೌಂಟ್ ಏನಿದೆ ಅದನ್ನು ಕಂಪ್ಲೀಟ್ಲಿ ಟೋಟಲ್ ಆಗಿ ನಿಮ್ಮ ಅಗ್ರಿಮೆಂಟಲ್ಲೇ ನಾವು ಮೈನಸ್ ಮಾಡಿ ಕೊಟ್ಕೊಡ್ತೀರಾ ಸರ್? ಈಗ ಡೋರ್ ಅಂತ ಬಂದಾಗ ಓನ್ಲಿ ಡೋರ್ ಮಾತ್ರನಾ? ಡೋರ್ ಜೊತೆ ವಾಸ್ಕೋಲು ಬರುತ್ತೆ, ಫಿಟ್ಟಿಂಗ್ಸ್ ಬರುತ್ತೆ, ಇವೆಲ್ಲ ಇನ್ಕ್ಲೂಡೆಡ್ ಇಲ್ವಾ ಸರ್? ಖಂಡಿತ. ಶರ್ಟ್ ಕೊಟ್ಟ ಮೇಲೆ ಪ್ಯಾಂಟ್ ಕೊಟ್ಟು ಒಳ್ಳೆ ಅದು. ಸೊ ಹಾಗಾಗಿ ಕಂಪ್ಲೀಟ್ ನಿಮ್ಮ ವಾಸ್ಕಲ್ಲು, ಡೋರ್ಸು, ಮತ್ತು ಅದಕ್ಕೆ ಆದಂಥ ಫಿಟ್ಟಿಂಗ್ಸು, ಮತ್ತು ಅದಕ್ಕೆ ಆದಂಥ ಕಾರ್ಪೆಂಟರ್ ಕಂಪ್ಲೀಟ್ಲಿ ನೀವೇ ಮಾಡ್ಕೊಡ್ತಾ ಇದ್ದೀವಿ. ಎವ್ರಿಥಿಂಗ್ ಆಲ್ ಇನ್ಕ್ಲೂಡೆಡ್. ಅದಕ್ಕೋಸ್ಕರನೇ ಹೇಳಿದ್ರಿ 1.5 2 ಲಕ್ಷ ಸುಮ್ಮನೆ ಆಗಲ್ಲ. ಡೋರ್ಸ್ ಇರ್ಬೋದು, ವಾಸ್ಕಲ್ಸ್ ಇರ್ಬೋದು, ಫಿಟ್ಟಿಂಗ್ಸ್ ಇರ್ಬೋದು, ಆ್ಯಂಡ್ ಫಿಟ್ಟಿಂಗ್ ಮಾಡೋರು, ಕಾರ್ಪೆಂಟ್ರಿ ವರ್ಕು, ಇದು ನನಗೆ ಗೊತ್ತಿರಲಿಲ್ಲ, ಬಟ್ ಅದನ್ನು ಕೂಡ ಸರ್ ಇವಾಗ ಆ್ಯಡ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಸೊ ಈ ಆಫರು 17th ಎಲ್ಲಿವರೆಗೆ ಸರ್? 17th ಈ 17 ಸಂಡೇ ಲಾಂಚ್ ಆಗ್ತಿರೋದ್ರಿಂದ ನೆಕ್ಸ್ಟ್ ಸಂಡೇವರೆಗೂ ಇದನ್ನು ನಾವು 1 ವೀಕ್ವರೆಗೂ ಆಫರ್. ಸೊ 17th ನೆಕ್ಸ್ಟ್ ಸಂಡೇಗೆ ಹೋಗೋ ಬದಲು 17th ಎಂಡ್ವರೆಗೆ ಹೋಗ್ಬಿಡ್ಬೋದು ಸರ್? ಮೇ ಎಂಡ್ವರೆಗೆ, 30th ಹೊರಟೋಗಿ ಸರ್? ಓಕೆ ಸರ್, ಖಂಡಿತವಾಗ್ಲೂ ಸರ್ ಹೇಳ್ತಿರೋದ್ರಿಂದ ಅದನ್ನು ನಾವು ಎಕ್ಸ್ಟೆಂಡ್ ಮಾಡ್ಬಿಡಿ ಸರ್. ಸೊ 31st ಏನು ನಮ್ಮದು ಲಾಂಚ್ ಏನು ಸಂಡೇ ಇದೆ, ಮೇ ಮಂತ್ 17 ನಮ್ದು ಲಾಂಚ್ ಆಗುತ್ತೆ. ಆ 17th ಆ ಮಂತ್ ಕಂಪ್ಲೀಟ್ ಆಗೋವರೆಗೂ ನಿಮ್ಗೆ ಈ ಆಫರ್ ಇದ್ದೇ ಇರುತ್ತೆ. ಸೊ ಯಾರೇ ಆಗಲಿ ಬಂದು ಬುಕ್ ಮಾಡಿಕೊಂಡ್ರೆ 13 ಡೇಸ್ ಏನು ಟೈಮ್ ಇರುತ್ತೆ, ಆ ಟೈಮಲ್ಲಿ ಯಾರೇ ಬಂದು ನಮ್ಮ ಕಂಪ್ನಿಗೆ, ನಮ್ಮ ಕನ್ಸ್ಟ್ರಕ್ಷನ್ಗೆ ನೀವು ಬುಕ್ ಮಾಡಿದ್ರೆ
ಸೊ ಎಲ್ಲ ಪ್ರತಿಯೊಬ್ಬರಿಗೂ ಈ ಏನಿದೆ ಈ ಮಿಕ್ಸರ್ ಗ್ರೈಂಡರು ಮತ್ತು ಕೂಡ ನಿಮಗೆ ಈ ಆಫರ್ ಅಂತ ಏನು ಎಕ್ಸ್ಪ್ಲೇನ್ ಮಾಡಿದ್ವಿ ಡೋರ್ಸ್ದು ಆ ಆಫರ್ ಕೂಡ ನಿಮ್ಗೆ ಅಪ್ಲಿಕೇಶನ್ ಸಿಗುತ್ತೆ. ದಯವಿಟ್ಟು ಲಾಂಚ್ ಆಫರ್ ದಿನ ಬನ್ನಿ, ಯಾಕಂತಂದರೆ ನಾನು ಇರ್ತೀನಿ, ಎಲ್ಲರೂ ಸೇರ್ಬೋದು ಆ್ಯಂಡ್ ನಿಮ್ಮ ರಿಕ್ವೈರ್ಮೆಂಟನ್ನು ತಿಳ್ಕೊಬೋದು ಆ್ಯಂಡ್ ಒಳ್ಳೆ ಕ್ವಾಲಿಟಿ ಗ್ರೈಂಡರ್ ಕೊಡ್ತಾ ಇದ್ದೀವಿ. ಮರುದಿನ ಬಂದರೆ ಇದು ಸಿಗಲ್ಲ, ಓಕೆನಾ? ಆಫರ್ ಸಿಗುತ್ತೆ 1.5 ಲ್ಯಾಕಿಂದ 2 ಲ್ಯಾಕ್ವರೆಗೆ ಡೋರ್ಗಳು ವಾಸ್ಕಲ್ ಎಲ್ಲ ಸಿಗುತ್ತೆ. ಬಟ್ ಒಂದು ವೇಳೆ ಗ್ರೈಂಡರ್ ಮಿಸ್ ಮಾಡ್ತೀರಾ ನೀವು ಅಲ್ವಾ? ಸೊ ಮಿಸ್ ಮಾಡಬೇಡಿ, ದಯವಿಟ್ಟು ಬನ್ನಿ, ಬಂದು ನೋಡಿ, ಕೊಟೇಶನನ್ನು ತಗೊಳ್ಳಿ. ಓಕೆ ಆಯಿತು ಅಂತಂದರೆ ಈ ಕನ್ನಡ ಕೋರ, ಹೌದು ವೀಕ್ಷಕರೇ, ಬ್ಲಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ. ಸೊ ನಮ್ಮ ಒಂದು ಭರವಸೆಯ ಒಂದು ಕನ್ಸ್ಟ್ರಕ್ಷನ್ ನೀವು ಕೊಡ್ಬೋದು, ಒಳ್ಳೆ ಕ್ವಾಲಿಟಿಯಾಗಿ ಕನ್ಸ್ಟ್ರಕ್ಷನನ್ನು ಮುಗಿಸ್ಕೊಡ್ತೀವಿ ಅಂತ ಹೇಳ್ಬೋದು. ಆಲ್ರೆಡಿ ಮುಗಿಸ್ಕೊಡ್ತಾ ಇದ್ದೀವಿ. ಬೇಕಾದರೆ ಎಕ್ಸಿಸ್ಟಿಂಗ್ ಕಸ್ಟಮರ್ಗಳ ಜೊತೆನೂ ಕೂಡ ನೀವು ಮಾತಾಡಿ, ಯಾಕಂದ್ರೆ ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ, ಎಲ್ಲರ ಜೊತೆ ಮಾತಾಡ್ರಿ ನೀವು. ಕಂಪ್ಲೇಂಟ್ಸ್ ಏನಿದೆ, ಯಾವ ರೀತಿ ಮಾಡ್ತಾರೆ, ಕ್ವಾಲಿಟಿ ಯಾವ ಥರ ಹಾಕ್ತಿದ್ದಾರೆ ಎಲ್ಲ ತಿಳ್ಕೊಂಡು ನಮಗೆ ಕನ್ಸ್ಟ್ರಕ್ಷನ್ ಕೊಡಿ ಅಂತ ಹೇಳ್ತೀನಿ. ಸರ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ಸೊ ಏನು ಇನ್ನೊಂದು ನಾನು ಮೇಜರಾಗಿ ಒಂದು ಏನು ಹೇಳ್ಬೇಕಂದ್ರೆ, ಇವಾಗ ನಡೀತಿರೋ ಕನ್ಸ್ಟ್ರಕ್ಷನ್ಸ್ ಬ್ರಿಕ್ ಆ್ಯಂಡ್ ಪ್ಲೈಯಿಂದ ಬ್ರಿಕ್ ಆ್ಯಂಡ್ ಬ್ಲಾಕ್ ಆಗ್ತಿದೆ. ಸೊ ಅಂತ ಯಾರು ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ. ಮುಂಚೆ ಹೇಳಿದಾಗ್ಲೇ ಏನಿದೆ ಬ್ರಿಕ್ ಆ್ಯಂಡ್ ಬ್ಲಾಕು, ಬ್ರಿಕ್ ಆ್ಯಂಡ್ ಪ್ಲೈ ಜಸ್ಟ್ ಒಂದು ವರ್ಡ್ ಚೇಂಜ್ ಆಗ್ತಿದೆ ಅಷ್ಟೇ ಹೊರತು ಇನ್ನು ಯಾವುದೇ ರೀತಿ ನಿಮ್ಮ ಪ್ರೋಸೆಸ್ ಆಗಲಿ, ನಮ್ಮದು ಪ್ರೊಸೀಜರ್ಸ್ ಆಗಲಿ, ವರ್ಕ್ ರೂಟೀನ್ ಆಗಲಿ ಯಾವುದೇ ರೀತಿ ಯಾವುದೇ ಬದಲಾವಣೆ ಇರಲ್ಲ. ಸೊ ಇದನ್ನು ನಾನು ಈ ವಿಡಿಯೋ ಮುಖಾಂತರ ಅವ್ರಿಗೆ ಒಂದು ಭರವಸೆ ಕೊಡ್ತೀನಿ. ಯಾಕಂದ್ರೆ ಆಗುತ್ತೆ ಯಾರಿಗೆ ಆಗಲಿ ಸಡನ್ ಆಗಿ ಏನು ಹೆಸರು ಚೇಂಜ್ ಪ್ಯಾನಿಕ್ ಆಗ್ತಾರೆ ಆಯ್ತಾ. ಸೊ ಯಾರು ಏನು ವರಿ ಮಾಡಿಬಿಡಿ. ನಾನು ನಿಮ್ಗೆ ಹೇಳ್ದಂಗೆ ಮೇಜರ್ 3 ರೀಸನ್ ಏನಿದೆ, ಇದೇ 3 ರೀಸನಿಂದ ನಾವು ಈ ವರ್ಡ್ನ ಚೇಂಜ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಯಾರು ಪ್ಯಾನಿಕ್ ಆಗ್ಬಿಡಿ. ಆ್ಯಂಡ್ ಇನ್ನೊಂದು, ಇವಾಗ ಹೊಸ ಕನ್ಸ್ಟ್ರಕ್ಷನ್ಸ್ ಏನು ಬರ್ತಾ ಇದ್ದೀರಾ, ಸೊ ಒಂದು ಹೊಸ ಆಫೀಸ್ ಮಾಡಿದ್ದೀವಿ. ಸೊ ನಿಮಗೂ ಅಷ್ಟೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸೆಂಟರ್ನು ಮಾಡಬೇಕು ಅಂತ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ನೀವು ಕನ್ಸ್ಟ್ರಕ್ಷನ್ ಇನ್ನೂ ಹೊಸ ಆಫೀಸಿಗೆ ಬಂದರೆ ನಿಮಗೆ ಎಲ್ಲ ರೀತಿ ಪ್ರತಿಯೊಂದು ನಿಮಗೆ ಪ್ರೊಸೀಜರ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ವಿತ್ ಮೆಟೀರಿಯಲ್ಸ್ ತೋರಿಸ್ತೀವಿ ನಾವು. ಸೊ ಏನು ಮೆಟೀರಿಯಲ್ಸ್ ಹಾಕ್ತೀವಿ, ಯಾವ ರೀತಿ ಕನ್ಸ್ಟ್ರಕ್ಷನ್ಗೆ ಕ್ವಾಲಿಟಿ ಆಫ್ ವರ್ಕ್ಸ್ ಕೊಡ್ತೀವಿ. ಆ್ಯಂಡ್ ನಿಯರ್ ಬೈಯೇ ನಿಮಗೆ ಸೈಟ್ಸ್ ಇದೆ ವಿಸಿಟ್ ಮಾಡೋದಕ್ಕೆ, ವಿಸಿಟ್ ಮಾಡಿ. ಸೊ ಸರ್ ಹೇಳಿದಾಗೆ ಪ್ರತಿಯೊಂದು ಸೈಟ್ನು ವಿಸಿಟ್ ಮಾಡಿ, ಕಸ್ಟಮರ್ ಜೊತೆ ಮಾತಾಡಿ. ಸೊ ಹೇಗೆ ಮಾಡ್ತಾಯಿದ್ದೀವಿ, ಸೊ ಬ್ಲೈಂಡ್ಲಿ ಯಾರು ನನಗೆ ಕೊಡೋಕೆ ಹೋಗ್ಬೇಡಿ ಅಂತಲೇ ನಾನು ಹೇಳ್ತೀನಿ. ಸೊ ಕಸ್ಟಮರ್ ಜೊತೆ ಒಂದು ರಿವ್ಯೂ ತೊಗೊಳ್ಳಿ, ನಿಮ್ಮ ಅನಿಸಿಕೆನ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಸೊ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಹಿಂಗೆ ಅನಿಸ್ತು ಸರ್ ನನಗೆ ಅಲ್ಲಿ ಆ ವರ್ಕ್ ನೋಡಿದಾಗ ಸ್ವಲ್ಪ ಇಲ್ಲೇನೋ ಚೇಂಜ್ ಮಾಡಬೇಕು ಅಂತ ಹೇಳಿ, ತೊಂದರೆ ಇಲ್ಲ, ಅದನ್ನು ಬದಲಾಯಿಸ್ಕೊತೀವಿ. ಬದಲಾಯಿಸ್ಕೊಂಡು ಒಂದು ಒಳ್ಳೆ ಗುಣಮಟ್ಟವಾದ ಕನ್ಸ್ಟ್ರಕ್ಷನ್ನ ಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ. ಸೂಪರಾಗಿ ಹೇಳಿದೆ. ಸೊ ತುಂಬ ಜನ ಅಂದ್ಕೊಂಡಿರ್ತೀರ ಈ ಸ್ವಲ್ಪ ದೂರ ಇದೆ ಆಫೀಸ್, ಬನಶಂಕರಿ ಕಡೆ ಇದೆ ಅಂತ. ನಮ್ಮ ಯಲಹಂಕ ಕಡೆ ಇರ್ಬೋದು, ಈ ಕಡೆ ನಮ್ಮ ನೆಲಮಂಗಲ ಕಡೆಯವರು ಸ್ವಲ್ಪ ಕಮ್ಮಿ ನೀವು ಬರೋದು. ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿದ್ರೆ ಸಾಕು. ಯಾಕಂದರೆ ಆಲ್ ಆ್ಯಂಡ್ ಆಲ್ ಎಲ್ಲದೂ ಕೂಡ ಆನ್ಲೈನ್ ಸರ್ವಿಸಸ್ನ ಇಟ್ಕೊಂಡಿದ್ದೀವಿ. ಪ್ಲಾನಿಂಗ್ ಇರ್ಬೋದು, ಎಕ್ಸಿಕ್ಯೂಷನ್ ಇರ್ಬೋದು, ಎಲ್ಲ ನಿಮಗೆ ಡೋರ್ ಸ್ಟೆಪ್ ಸಿಗುತ್ತೆ. ನಿಮ್ಮ ಸೈಟ್ ಎಲ್ಲಿದೆ ಅಲ್ಲಿಗೆ ನಾವು ಬರ್ತೀವಿ. ನೀವು ಒನ್ ಟೈಮ್ ಬಂದು ಪ್ಲಾನನ್ನು ಅಪ್ರೂವ್ ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡು ಹೋದ್ರೆ ಸಾಕು. ಎವ್ರಿಥಿಂಗ್ ವಿಲ್ ಬಿ ಡಿಲಿವರ್ಡ್ ಆನ್ ಯುವರ್ ಡೋರ್ ಸ್ಟೆಪ್. ಸೊ ನಿಮ್ಮ ಮನೆ ಹತ್ರ, ನಿಮ್ಮ ಸೈಟ್ ಹತ್ರನೇ ಎಲ್ಲದೂ ಆಗುತ್ತೆ. SPC ಇರ್ಬೋದು, ಪ್ಲಾನ್ ಸ್ಯಾಂಕ್ಷನ್ಸ್ ಇರ್ಬೋದು, ಬೋರ್ವೆಲ್ ಹಾಕ್ಸ್ಕೊಡ್ಬೇಕಾ ನಿಮಗೆ, ಆ ಸರ್ವಿಸಸ್ ಇರ್ಬೋದು, ಪ್ರತಿಯೊಂದು ಬೆಸ್ಕಾಮ್ ಸರ್ವಿಸಸ್ ಇರ್ಬೋದು, ಮನೆ ಕಟ್ಟಿ ಇಂಟೀರಿಯರ್ ಮಾಡಿ, ಮನೆ ಓಪನಿಂಗ್ ಬಟ್ಟರ್ ಬೇಕಾ ನಿಮಗೆ, ಅದನ್ನು ಕೂಡ ಸ್ಯಾಂಕ್ಷನ್ ಮಾಡಿ ಎಲ್ಲ ಕೂಡ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ಆದ್ದರಿಂದ ಬೆಂಗಳೂರು ಆಲ್ ಅರೌಂಡ್ ಎಲ್ಲೇ ಇದ್ರೂ ಕೂಡ ಬನ್ನಿ ವೀಕ್ಷಕರೇ. ಪದೇ ಪದೇ ದೂರ ಆಗುತ್ತೆ, ನಮ್ಗೆ ಹೋಗೋಕ್ಕಾಗಲ್ಲ ಅಂತ ಟೆನ್ಷನ್ ತಗೋಬೇಡಿ. ಒನ್ ಟೈಮ್ ವಿಸಿಟ್ ಓನ್ಲಿ. ಅದು ಮಾಡೋಕ್ಕಾಗಲ್ವಾ, ಬೇಡ ರೀ, ಅದು ಬೇಡ, ಅದು ನೀವು ಬರೆದಿದ್ರು ಪರವಾಗಿಲ್ಲ. ಡೋರ್ ಸ್ಟೆಪ್ ಕಂಪ್ಲೀಟ್ ಸರ್ವಿಸಸ್ ಅನ್ನು ಕೊಡ್ತೀವಿ ವೀಕ್ಷಕರೇ. ಸೊ ಎಲ್ಲಿದ್ದರೂ ಕೂಡ ಬನ್ನಿ. ಈ ಕನ್ನಡ ಕೋರನ ಭರವಸೆ ಬೇಕು. ನಿಮ್ಮ ನನಸಿನ ಮನೆ ನನಸಾಗಿಸ್ಬೇಕು. ಇದು ಕನಸಿನ ಮನೆ ಅಲ್ಲ. ನಾವು ಯಾವ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಅದು ಕನಸಿನ ಮನೆ ಮುಗಿದೋಯ್ತು, ಇದು ನನಸಿನ ಮನೆ. ಸೊ ನಿಮ್ಮ ನನಸಿನ ಮನೆ ನನಸಾಗಿಸ್ಕೋಬೇಕು ಅಂತಂದರೆ ಒಂದು ಬಾರಿ ನಮ್ಮ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ಹೊಸ ಆಫೀಸ್ ಓಪನ್ ಮಾಡಿದ್ದೀವಿ. May 17th ನಿಮ್ಮ ಇದಿರುತ್ತೆ ಗೊತ್ತಾ, ಕ್ಯಾಲೆಂಡರ್ಲಿ ರೌಂಡ್ ಹಾಕೊಂಡ್ಬಿಡಿ, ಅವತ್ತು ಹೋಗ್ಬೇಕು ನಾವು ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ನನ್ನ ಭೇಟಿ ಮಾಡೋಕ್ಕಾದ್ರೂ ನೀವು ಬರಲೇಬೇಕು ವೀಕ್ಷಕರೇ. ಸೊ ದಯವಿಟ್ಟು ಬನ್ನಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನವೀನ್ ಸರ್, ಎಸ್ ಸರ್, ಅಫಿಷಿಯಲಿ ಇನಾಗ್ರೇಷನ್ ಮಾಡೋದು ಇದ್ದೇ ಇದೆ. ಹೌದು ಸರ್. ಸೊ ಅನ್ಅಫಿಷಿಯಲಿ ಒಂದು ಸ್ಮಾಲ್ ಟೂರ್ ಕೊಟ್ಬಿಡೋಣ. ಇದು ಎಲ್ಲಿದ್ದೀವಿ, ರೋಡ್ ಯಾವ್ದಿದು ಸರ್? ಇದು ಬಂದು ಬನಶಂಕರಿ 6 ಸ್ಟೇಜ್. ಇದನ್ನ ಟೆಕ್ನಾಲಜಿ ರೋಡು. ಈಗ ನೀವು ಹೋದ್ರೆ ನಿಮ್ ಡೈರೆಕ್ಟ್ ಉತ್ರಳ್ಳಿ ರೋಡ್ ಕನೆಕ್ಟ್ ಆಗುತ್ತೆ. ಸರಿ. ಹೀಗೆ ಹೋದ್ರೆ ನಿಮ್ಗೆ ಕನಕಪುರ ರೋಡ್ ಕನೆಕ್ಟ್ ಆಗುತ್ತೆ. ನಮ್ಮ ಹಳೆ ಆಫೀಸ್ ಇಲ್ಲಿ ಬರುತ್ತೆ ಸರ್. ಹಳೆ ಆಫೀಸ್ ಇಲ್ಲಿಂದ ಒಂದು 500 ಮೀಟರ್ಸ್ ಸರ್. ಅಷ್ಟೇ ಅಲ್ವಾ? ಅಷ್ಟೇ ಸರ್. ಸೊ ಈ ಬಿಲ್ಡಿಂಗು ನೋಡಿ ವೀಕ್ಷಕರೇ, ದೊಡ್ಡದಾದಂಥ ಬಿಲ್ಡಿಂಗು. ಮೇನ್ ಲ್ಯಾಂಡ್ ಮಾರ್ಕೆ ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್ ಸರ್. ಸೊ ಕರ್ನಾಟಕ ಬ್ಯಾಂಕ್ ಎಷ್ಟನೇ ಫ್ಲೋರಲ್ಲಿ ಇದೆ ಸರ್ ಇದು? ಸರ್ ಇದು ಕರ್ನಾಟಕ ಬ್ಯಾಂಕ್ ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ನಮ್ಮ ಆಫೀಸ್ ಬಂದು 3rd ಫ್ಲೋರ್ ಅಲ್ಲಿ ಇದೆ. ನಾವು 3rd ಫ್ಲೋರಲ್ಲಿ ಇರೋದು. ಲಿಫ್ಟ್ ಇದೆ ತಾನೇ? ಲಿಫ್ಟ್ ಇದೆ ಸರ್. ಬನ್ನಿ ಹಂಗೆ ತೋರಿಸ್ಕೊಂಡು ಹೋಗ್ಬಿಡೋಣ. ಸೊ ವೀಕ್ಷಕರೇ, ಇಲ್ಲೇ ಸೈಡಲ್ಲಿ ಎಂಟ್ರೆನ್ಸ್ ಇರುತ್ತೆ. ಒಂದು ಇನಾಗ್ರೇಷನ್ ಬೋರ್ಡ್ ಕೂಡ ಹಾಕಿರ್ತೀವಿ ಆ್ಯಂಡ್ ಪರ್ಮನೆಂಟ್ ಸೈನ್ ಬೋರ್ಡ್ ಕೂಡ ಇರುತ್ತೆ. ಸೊ ಇಲ್ಲೇ ನಿಮಗೆ ಲಿಫ್ಟ್ ಇದೆ. ಸೊ ಇಲ್ಲಿ ಪ್ರೆಸ್ ಮಾಡಿ 3rd ಫ್ಲೋರ್ ಹೋಗೋದನ್ನು ಮರಿಬೇಡಿ. ಓಕೆ, ಸೊ ಬನ್ನಿ ಒಳಗಡೆ ಹೋಗೋಣ. ಸೊ 3rd ಫ್ಲೋರ್ ಸಫಿಷಿಯೆಂಟ್ ಒಂದು 4 ಜನ ನಿಂತ್ಕೊಳ್ಳುವಂಥದ್ದು ಒಂದು ಲಿಫ್ಟನ್ನು ಇಲ್ಲಿದೆ. ಆರಾಮಾಗಿ ಬನ್ನಿ.
ಸರ್ ಇವಾಗ ಥರ್ಡ್ ಫ್ಲೋರಲ್ಲಿ ಇದ್ದೀವಿ. ಸೊ ಎಂಟ್ರೆನ್ಸ್ ಇಂದ ಹೇಳ್ಕೊಂಬನ್ನಿ, ವರ್ಕ್ ನಡೀತಾ ಇದೆ. ಇನ್ನು ವರ್ಕ್ ನಡೀತಾ ಇದೆ ಸರ್, ಒಂದು ವೀಕಲ್ಲಿ ಕಂಪ್ಲೀಟ್ ಆಗುತ್ತೆ ವರ್ಕ್ಸ್ ಎಲ್ಲ. ಓಕೆ. ಸೊ ಇದು ಎಂಟ್ರೆನ್ಸ್, ನೀವು ಎಂಟ್ರಿ ಆಗ್ತಿದ್ದಂಗೆನೆ. ಸೊ ಇದೇನಿದೆ ಇದು ರಿಸೆಪ್ಷನ್ ಏರಿಯಾ. ಇದು ರಿಸೆಪ್ಷನ್ ಏರಿಯಾನಾ? ಫ್ರಂಟ್ ಡೆಸ್ಕ್ ಬರುತ್ತೆ. ಸೊ ಇದು ಮೇಜರ್ ಆಗಿ ಬಂದು ನಮ್ಮ ಕ್ಲೈಂಟ್ಸ್ ಏನು ವಿಸಿಟರ್ಸ್ ಏನು ಬರ್ತಾರೆ ಅವ್ರಿಗೆಲ್ಲ ಎಂಟ್ರಿ, ಡೇಟಾ ಎಂಟ್ರಿ ಆಗಿ ಆಮೇಲೆ ಫರ್ದರ್ ಒಳಗಡೆಗೆ ನಮ್ಮ ಸೆಕ್ಯೂರಿಟಿ ಇಲ್ಲೇ ಇರ್ತಾರೆ, ರಿಸೆಪ್ಷನಿಸ್ಟ್ ಇರ್ತಾರೆ, ಇಲ್ಲೇ ಎಂಟ್ರಿ ತಗೊಂತಾರೆ. ಸೊ ಇಲ್ಲಿಂದ ಐರಿ ಸರ್ ಇಲ್ಲೊಂಚೂರು ಜಾಗ ಇಟ್ಟಿದ್ದೀವಿ. ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡಿರೋ ಜಾಗ ಇದು. ಎಸ್ ಸರ್, ನೀವೇ ಹೇಳ್ಬಿಡಿ. ಇಲ್ಲಿ ಒಂದು ಸ್ಮಾಲ್ ಪ್ಲೇ ಏರಿಯಾ ಬರುತ್ತೆ. ಏನಂದ್ರೆ ಕ್ಲೈಂಟ್ಸು ಮಕ್ಳ ಜೊತೆ ಬಂದಾಗ ಮಕ್ಳಿಗೆ ಗೊತ್ತಲ್ಲ ಮಾಮೂಲಿ ತರಟೆ ತಲೆರಟೆ ತಮಾಷೆ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಅದನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಒಂದು ಸ್ಮಾಲ್ ಪ್ಲೇ ಏರಿಯಾ. ಶಿಕ್ಷಕರೇ ಎಂಟೈರ್ ಆಗಿ ಇಲ್ಲಿಂದ ಕಂಪ್ಲೀಟ್ ಆಗಿ ಅಲ್ಲಿವರೆಗೂ ಕೂಡ ಪ್ಲೇ ಏರಿಯಾ ಅಲ್ವಾ? ಸೊ ನಿಮ್ಮ ಮಕ್ಕಳಿಗೋಸ್ಕರ ನಿಮಗೆ ನಮ್ಮ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಜಾಸ್ತಿ ತ್ರಾಸ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸೊ ಇದು ಎಂಟೈರ್ ಆಗಿ ಇದಿಷ್ಟು ಕೂಡ ಪ್ಲೇ ಏರಿಯಾ ಮಕ್ಕಳಿಗೋಸ್ಕರ. ಸೊ ಇಲ್ಲೊಂದು ಕ್ಯಾಬಿನ್ ಇದೆ, ಒಳಗಡೆ ಒಂದು ಕ್ಯಾಬಿನ್ ಇದೆ ಸರ್. ಸೊ ಇಲ್ಲೂ ಅಷ್ಟೇ ಕ್ಲೈಂಟ್ಸ್ ಡಿಸ್ಕಷನ್, ಮೀಟಿಂಗ್ಸ್ ಎಲ್ಲ ಇಲ್ಲಿ ನಡೀತಾ ಇರುತ್ತೆ. ಓಕೆ, ನನಗೆ ಕೊಟ್ಬಿಡಿ ಸರ್ ಕ್ಯಾಬಿನ್ ಇದೆ. ನಿಮ್ಮ ಖಂಡಿತವಾಗಿ ನಿಮ್ಮ ಕ್ಯಾಬಿನ್ ಸರ್ ಇದು. ನೈಸ್, ವೆರಿ ನೈಸ್ ಸರ್. ಬನ್ನಿ. ಸೊ ಈಗ ಬಂದಾಗ ಜನರಿಗೆ ಒಂದು ಲಾಂಜ್ ಬೇಕು, ಕುತ್ಕೋಬೇಕು ಆರಾಮಾಗಿ. ಎಲ್ಲಿ ಸರ್ ಅದು ನೆಕ್ಸ್ಟ್? ಸರ್ ಕುತ್ಕೊಳ್ಳೋದಕ್ಕೆ ಈ ತುಂಬ ಸ್ಪೇಸ್ ಇದೆ, ಬಟ್ ಆದರೂ ನಾವು ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಮತ್ತೆ ಇನ್ನೂ ಹೊಸ ಕಸ್ಟಮರ್ಸ್ ಬಂದಾಗ ಅಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ದೊಡ್ಡ ಹಾಲ್ ಮಾಡಿದ್ದೀವಿ. ಸೊ ಇಲ್ಲಿ ಕಂಪ್ಲೀಟ್ಲಿ ವೇಟಿಂಗ್ ಏರಿಯಾ ಬರುತ್ತೆ. ಇದು ವೇಟಿಂಗ್ ಏರಿಯಾ, ಇಲ್ಲಿ ಕ್ಲೈಂಟ್ಸ್ ಎಲ್ಲ ವೆಯ್ಟ್ ಮಾಡ್ಬೋದು ಏನಾದರೂ ಇದ್ರೆ. ಸೊ ಇಲ್ಲಿ ಸೋಫಾಸ್ ಎಲ್ಲ ಇಲ್ಲಿ ಹಾಕ್ಬಿಡ್ತೀವಿ ಸರ್. ಓಕೆ. ಸೊ ರೆಸ್ಟ್ ರೂಮ್ ಸರ್? ಇಲ್ಲಿ ರೆಸ್ಟ್ ರೂಮ್ ಸರ್ 2 ರೆಸ್ಟ್ ರೂಮ್ ಬರುತ್ತೆ ಇಲ್ಲಿ. ಓಕೆ, ಮೇಲ್ಗೊಂದು ಫೀಮೇಲ್ಗೊಂದು. ಮೇಲ್ ಫೀಮೇಲ್ ಇಲ್ಲಿ ಮಾಡಿಬಿಡ್ತೀವಿ, ಕವರ್ ಆಗಿಬಿಡುತ್ತೆ. ಕವರ್ ಆಗುತ್ತೆ ಸರ್, ಇದು ಕ್ಲೋಸ್ ಆಗುತ್ತೆ. ಓಕೆ. ಸೊ ಹಾಗೆ ಇದು ಬಂದು ನಮ್ಮದು ಕಾನ್ಫರೆನ್ಸ್ ರೂಮ್ ಸರ್. ಸೊ ಇಲ್ಲಿ ಮೇಜರ್ ಸೈಟ್ ಇಂಜಿನಿಯರ್ಸ್ ಮೀಟಿಂಗು, ಮಾರ್ಕೆಟಿಂಗ್ ಮೀಟಿಂಗು, ಅಂದರೆ ನಮ್ಮ ಇಂಟರ್ನಲ್ ಕಂಪ್ನಿದು ಏನಿರುತ್ತೆ ಎಂಪ್ಲಾಯೀಸ್ ಜೊತೆ ಮೀಟಿಂಗ್ ಮಾಡೋದಕ್ಕೆ ಒಂದು ದೊಡ್ಡ ಸ್ಪೇಸ್ ಬೇಕು, ದೊಡ್ಡದಾಗಿ ಕಾನ್ಫರೆನ್ಸ್ ರೂಮು. ಹಾಗೆ ಇಲ್ಲಿ ಇನ್ನೊಂದು ಮೇಜರ್ ಆಗಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಥರ. ಏನಂದರೆ ನಿಮ್ಮ ಪ್ರತಿಯೊಂದು ಮೆಟೀರಿಯಲ್ಸ್ನ ಇಲ್ಲಿ ತೋರಿಸಿ, ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ನ ತೋರಿಸೋದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಮಾಡ್ತಾ ಇದೀವಿ ಸರ್, ಚಿಕ್ಕದಾಗಿ ಅಲ್ವಾ? ಬಟ್ ಇದೆ. ಬನ್ನಿ. ಮೇಜರಾಗಿ ಬಂದು ಆಫೀಸಲ್ಲಿ ಮೇಜರಾಗಿ ವರ್ಕ್ ಇರೋದು ಬಂದು ಮಾರ್ಕೆಟಿಂಗ್ದವ್ರದ್ದು. ಅಂದರೆ ನಮ್ಮ ಡೀಟೇಲ್ಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು, ಕ್ಲೈಂಟ್ಸ್ ಜೊತೆ ಕುತ್ಕೊಂಡು ಮಾತಾಡಬೇಕು. ಸೊ ಅದಕ್ಕೆ ಒಂದು ಸ್ಪೇಸ್ ಬೇಕು. ಹಾಗಾಗಿ ಇಲ್ಲೊಂದು 4 ಕ್ಯಾಬಿನ್ಸ್ ಮಾಡಿದ್ದೀವಿ. 4 ಕ್ಯಾಬಿನ್ ಮಾಡಿದ್ದೀವಿ. ಸೊ ಟೋಟಲ್ 4 ಕ್ಯಾಬಿನ್ಸ್ ಇದೆ ಅಲ್ವಾ? ಚಿಕ್ಕದು, ಬಟ್ ಆದರೆ ಸಫಿಷಿಯಂಟ್. ಒಂದೊಂದು ಫ್ಯಾಮಿಲಿ ಕುತ್ಕೊಂಡು ಮಾತಾಡೋದು. ಕ್ಲೈಂಟಿಗೆ ಒಂದು ಕ್ಯಾಬಿನ್. ಇಲ್ಲೇ ಟೋಟಲ್ 4 ಇದೆ ಅಲ್ಲ ಸರ್? ಎಸ್ ಸರ್. ಇದು ಸ್ವಲ್ಪ ದೊಡ್ಡದಾಗಿದೆಯಲ್ಲ ಇದು ಸರ್? ಇದು ಕೂಡ ಇದು ಮಾರ್ಕೆಟಿಂಗ್ ಅವ್ರದ್ದೆ. ಇದು ಮಾರ್ಕೆಟಿಂಗ್ ಟೀಮ್ ಮ್ಯಾನೇಜರ್ ಏನಿರ್ತಾರೆ. ಸೊ ನಿಮಗೆ ಫೈನಲ್ ರೇಟ್ಸ್ ಎಲ್ಲ ಏನು ಡೀಟೇಲ್ಸ್ ಎಲ್ಲ ತೊಗೊಂಡ್ಮೇಲೆ ರೇಟ್ ಡಿಸ್ಕಷನ್ ಆಗಲಿ, ಬೇರೆ ಪ್ರತಿಯೊಂದು ಮೇಜರ್ ಡಿಸ್ಕಷನ್ಸ್ ಎಲ್ಲ ನಿಮಗೆ ಮ್ಯಾನೇಜರ್ ಜೊತೆ ಆಗುತ್ತೆ. ಸೊ ಅವರು ಈ ಕ್ಯಾಬಿನಲ್ಲಿ ಯೂಸ್ ಮಾಡ್ತಾರೆ. ಈ ಕ್ಯಾಬಿನ್ ಯೂಸ್ ಮಾಡ್ತಾರೆ. ವೆರಿ ನೈಸ್. ಬನ್ನಿ. ಸೊ ಇಲ್ಲೂ ಕೂಡ ಒಂದು ದೊಡ್ಡದಾದಂಥ ಕ್ಯಾಬಿನ್ ಇದೆ. ಇದು ತುಂಬ ದೊಡ್ಡದಾಗಿದೆ ಸರ್. ಇದು ಸರ್ ಇದು ಬಂದು ವರ್ಕ್ ಸ್ಪೇಸು. ಸೊ ಇಲ್ಲಿ ಎಂಪ್ಲಾಯೀಸ್ ಎಲ್ಲ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಡಿಸೈನ್ ಟೀಮು, ಎಸ್ಟಿಮೇಷನ್ ಟೀಮು, ಸ್ಟ್ರಕ್ಚರ್ ಟೀಮು, ಸೊ ಪ್ರತಿಯೊಂದು ಟೀಮು ಇಲ್ಲಿ ಕುತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ. ಸೊ ವರ್ಕ್ ನಡೀತಾ ಇರುತ್ತೆ ಕಂಟಿನ್ಯೂಸ್ಲಿ. ಸೊ ಇವರೇ ಮೇನ್ ಅಲ್ವಾ ಸರ್ ಇಲ್ಲಿ? ಎಸ್ ಸರ್. ಓಕೆ ಸರ್. ಈ ಕಡೆ ಒಂದು ಸ್ಪೇಸ್ ಇದೆ. ಇದು ಬಂದು ನಮ್ಮ ಕ್ಯಾಬಿನ್ಸ್. ನಿಮ್ಮ ಕ್ಯಾಬಿನ್ ಅಂದರೆ ನಮ್ಮ ಕ್ಯಾಬಿನ್ ಅಂದರೆ ನಮ್ಮ ಓನರ್ಸ್ ಎಲ್ಲರದು ಕ್ಯಾಬಿನ್. ಓಕೆ. ಸೊ ನಾವು ಏನು ಡಿಸ್ಕಷನ್ ಮಾಡಬೇಕು, ಮೇಜರ್ ಡಿಸ್ಕಷನ್ಸ್, ಕಂಪ್ನಿ ಗ್ರೋತ್ ಆಗಲಿ ಪ್ರತಿಯೊಂದನ್ನಾಗಲಿ ನಾವು ಇಲ್ಲೇ ಕುತ್ಕೊಂಡು ಡಿಸ್ಕಸ್ ಮಾಡೋಣ ಅಂತೀರಾ? ಜನರಿಗೆ ಯಾವ ರೀತಿ ಸರ್ವಿಸ್ ಕೊಡಬೇಕು, ಯಾವ ಥರ ನಾವು ಇನ್ನೂ ಮುಂದಕ್ಕೆ ಯಾವ ರೀತಿ ಕ್ವಾಲಿಟಿ ಯಾವ ಥರ ಇಂಪ್ರೂವ್ಮೆಂಟ್ ಮಾಡಬೇಕು, ಪ್ರತಿಯೊಂದನ್ನು ನಾವು ಇಲ್ಲಿ ಕುತ್ಕೊಂಡು ಮಾತಾಡಿ. ಎಸ್, ವೆರಿ ನೈಸ್. ಸೊ ವೀಕ್ಷಕರೇ ಒಂದು ವ್ಯೂ ಕೊಟ್ಬಿಡ್ತೀನಿ. ಸೊ ಹೀಗೆ ಹೋದರೆ ನಮ್ಮದು ಹಳೆ ಆಫೀಸು. ಸೊ ಇದೇ ಮೇನ್ ರೋಡು, ಬನಶಂಕರಿ 6th ಸ್ಟೇಜು. ಸೊ ಇದು ನಮ್ಮ ಆಫೀಸ್ ಟೂರು, ಕರೆಕ್ಟಾ ಸರ್ ಇದು? ಎಸ್ ಸರ್. ಸೊ ಜನರ ಒಂದು ಆಶೀರ್ವಾದದಿಂದ ಎಷ್ಟು ದೊಡ್ಡದು ಆಫೀಸ್ ಆಗಿದೆ ಅಂತ ಕೂಡ ಹೇಳ್ಬೋದು ಅಲ್ವಾ ಸರ್? ಎಸ್ ಸರ್, ಖಂಡಿತವಾಗಿ. ಓಕೆ ಸರ್. ನಮ್ಮ ಕಂಪನಿಗೆ ಒಂದು ಒಳ್ಳೆ ಸರ್ವಿಸ್ ಇದು ಕೊಡ್ತಾ ಇದ್ದೀರಾ, ನಂಬಿಕೆ ಇಟ್ಟಿದ್ದೀರಾ, ಸಪೋರ್ಟ್ ಕೊಡ್ತಾ ಇರೋದಕ್ಕೆ ನಾನು ನಿಮಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರಿಗೂ ಗೊತ್ತು ಕನ್ನಡಿಗರನ್ನು ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಆ ಕೆಲಸ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ತಕ್ಕಾಗಿ ನೀವು ಇಟ್ಟಿರೋ ನಂಬಿಕೆಗೆ ನಾವು ಯಾವುದೇ ರೀತಿ ಮೋಸ ಮಾಡಲ್ಲ. ಸೊ ನಿಮಗೆ ಒಂದು ಒಳ್ಳೆ ಗುಣಮಟ್ಟದ ಸರ್ವಿಸಸ್ನ ನಾವು ಇವತ್ತು ಕೊಡ್ತೀವಿ, ಮುಂದೆನೂ ಕೊಡ್ತಾ ಇರ್ತೀವಿ. ಎಷ್ಟೇ ದೊಡ್ಡದು ಕಂಪ್ನಿ ಬೆಳೆದರೂ ಕೂಡ ಯಾರಿಗೂ ಕೂಡ ತೊಂದರೆ ಆಗದಿರೋ ಥರ ನೋಡ್ಕೊಳ್ಳೋ ಕೆಲಸ ನಂದು. ಎಕ್ಸಿಸ್ಟಿಂಗ್ ಕಸ್ಟಮರ್ನ ಬೇಕಾದ್ರೆ ಕೇಳ್ಬೋದು, ಕನ್ನಡ ಕೋರ ಕಾಲಲ್ಲಿ ಸಿಗ್ತಾರ ಅಂತ ನೀವು ಕೇಳಿ ನೋಡಿ. 100% ಸಿಗ್ತೀನಿ. ಇವ್ರೇನಾದರೂ ಪ್ರಾಬ್ಲಮ್ ಮಾಡಿದ್ರೆ, ಮಿಸ್ಟೇಕ್ ಮಾಡಿದ್ರೆ ನಾನು ಇರ್ತೀನಿ ವೀಕ್ಷಕರೇ, ಡೋಂಟ್ ವರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಸರ್ ಒಂದು ಒಳ್ಳೆ ಕಂಪನಿಯನ್ನು ಕಟ್ಕೊಟ್ಟಿದ್ದೀರಾ, ಒಂದು ಒಳ್ಳೆ ಕನ್ಸ್ಟ್ರಕ್ಷನನ್ನು ತಂದಿದ್ದಕ್ಕೆ, ಆ್ಯಂಡ್ ಎಸ್ಪೆಷಲಿ ಒಂದು ಗಿಫ್ಟು, ಒಂದು ಒಳ್ಳೆ ಆಫರನ್ನು ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.